ಮತ್ತೊಂದು ಕಡೆ ಮಂಡ್ಯ ಬಿಜೆಪಿ ಟಿಕೆಟ್ ಅನ್ನ ಪಡೆಯೋಕೆ ಸಂಸದೆ ಸುಮಲತಾ ಅಕ್ಷರಶಃ ಸರ್ಕಸ್ ನಡೆಸುತ್ತಿದ್ದಾರೆ. ಟಿಕೆಟ್ ಬಗ್ಗೆ ಸಭೆಯಲ್ಲಿ ಸುಮಲತಾಗೆ ಮಹತ್ವದ ಸಲಹೆಯನ್ನ ನೀಡಲಾಗಿದೆ. ಹೇಗಾದ್ರೂ ಬಿಜೆಪಿಯ ಟಿಕೆಟ್ ಗಿಟ್ಟಿಸಿ ಪಕ್ಷೇತರ ಸ್ಪರ್ಧೆ ಬೇಡ ಅಂತ ಹೇಳಿ ಹಿತೈಷಿಗಳು ಬೆಂಬಲಿಗರು ನಿನ್ನೆ ನಡೆದಂತಹ ಸಭೆಯಲ್ಲಿ ಸಂಸದೆ ಸುಮಲತಾಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾದಂತಹ ಸಲಹೆಗಳು ನಿನ್ನೆ ನಡೆದಂತಹ ಸಭೆಯಲ್ಲಿ ಬಂದಿವೆ? ಸುಮಲತಾ ಅವರ ಆಪ್ತ ಬಳಗ ಅವರ ಚುನಾವಣಾ ಸ್ಪರ್ಧೆ ಬಗ್ಗೆ ಚರ್ಚೆ ಮಾಡೋಕೆ ಅಂತ ಹೇಳಿ ಜೆಪಿ ನಗರದ ನಿವಾಸದಲ್ಲಿ ನಿನ್ನೆ ಸೇರಿದಂತಹ ಆ ಬಳಗ ಸುಮಲತಾ ಅವರಿಗೆ ಕೊಟ್ಟಂತಹ ಸಲಹೆ ಏನು? ಹಾಗಾದ್ರೆ ನಿನ್ನೆ ನಡೆದಂತಹ ಆ ಮಹತ್ವದ ಸಭೆಯಲ್ಲಿ ಸಂಸದೆ ಸುಮಲತಾ ಅವರಿಗೆ ಅವರ ಆಪ್ತ ಬಳಗ ಕೊಟ್ಟಂತಹ ಸಲಹೆ ಏನು? ಒಂದೊಂದಾಗಿ ನೋಡ್ತಾ ಹೋಗೋಣ. ಶತಾಯಗತಾಯವಾಗಿ ಬಿಜೆಪಿ ಟಿಕೆಟ್ ನ ಗಿಟ್ಟಿಸಿ ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ ಅವರ ಆಪ್ತ ಬಳಗ. ಯಾವುದೇ ಕಾರಣಕ್ಕೂ ಬಿಜೆಪಿ ಟಿಕೆಟ್ ನ ಬಿಡೋದಕ್ಕೆ ಹೋಗಬೇಡಿ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿನೇ ನೀವು ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಪಕ್ಷೇತರವಾಗಿ ಸ್ಪರ್ಧೆ ಬೇಡವೇ ಬೇಡ ಹೀಗಂತ ನಿನ್ನೆಯ ಸಭೆಯಲ್ಲಿ ಸುಮಲತಾ ಅವರ ಆಪ್ತ ಬಳಗ ಒತ್ತಿ ಹೇಳೋದಕ್ಕೂ ಕಾರಣ ಇದೆ. ಪಕ್ಷೇತರ ಸ್ಪರ್ಧೆ ಬೇಡವೇ ಬೇಡ ಅಂತ ಹೇಳಿ ಸುಮಲತಾ ಅವರ ಆಪ್ತ ಬಳಗ ಹೇಳುವುದಕ್ಕೆ ಪ್ರಮುಖ ಕಾರಣ ಈಗ ಕ್ಷೇತ್ರದಲ್ಲಿ ಭಿನ್ನವಾದಂತಹ ವಾತಾವರಣ ಇದೆ. ಕಳೆದ ಬಾರಿ ಕ್ಷೇತ್ರದಲ್ಲಿದ್ದಂತಹ ವಾತಾವರಣವೇ ಬೇರೆ. ಆಗ ಅನುಕಂಪದ ಅಲೆ ಇತ್ತು, ಎಲ್ಲ ಪಕ್ಷದವರು ಒಟ್ಟಾಗಿ ಸುಮಲತಾ ಅವರ ಬೆನ್ನಿಗೆ ನಿಂತು. ಬಟ್ ಈಗ ಆ ಪರಿಸ್ಥಿತಿ ಇಲ್ಲ. ವಾತಾವರಣ ಬದಲಾಗಿದೆ, ಲೆಕ್ಕಾಚಾರಗಳು ಬದಲಾಗಿದ್ದಾವೆ. ಹಾಗಾಗಿ ಬಿಜೆಪಿ ಟಿಕೆಟ್ ಪಡೆಯೋದೇ ಸೂಕ್ತ ಅನ್ನುವಂತಹ ಸಲಹೆಯನ್ನ ಅಭಿಮಾನಿಗಳು ಆಪ್ತರು ಕೊಟ್ಟಿದ್ದಾರೆ. ಹಲವೆಡೆ ಸುಮಲತಾ ಅವರ ವಿರುದ್ಧ ವಿರೋಧಿ ಅಲೆ ಕೂಡ ಆರಂಭ ಆಗಿದೆ. ಸುಮಲತಾ ಅವರ ಬಗ್ಗೆ, ಅವರ ಕೆಲಸ ಕಾರ್ಯಗಳ ಬಗ್ಗೆ ತೃಪ್ತಿ ಇಲ್ಲದಂತಹ ಜನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ರಿಸ್ಕ್ ಬೇಡ. ಪಕ್ಷೇತರ ಸ್ಪರ್ಧೆ ಈ ಬಾರಿ ಸುಲಭ ಅಲ್ಲ, ಕಳೆದ ಬಾರಿಯಂತೆ. ಸ್ವಾಭಿಮಾನಿ ಕಹಳೆಯನ್ನ ಮೊಳಗಿಸಿದ್ರೂ ಕೂಡ ಗೆಲುವು ಅಷ್ಟು ಈಸಿ ಆಗಿಲ್ಲ. ಹಾಗಾಗಿ ಬಿಜೆಪಿ ಟಿಕೆಟ್ ನ ನೀವು ಪಡಿಲೇಬೇಕು ಅನ್ನುವಂತಹ ಒಂದು ಸಲಹೆಯನ್ನ, ಒತ್ತಾಯವನ್ನ ಸುಮಲತಾ ಅವರ ಆಪ್ತ ಬಳಗ ನಿನ್ನೆ ಅವರಿಗೆ ಆ ಒಂದು ಸಭೆಯಲ್ಲಿ ಮಾಡಿದೆ. ಇನ್ನು ಸುಮಲತಾಗೆ ಟಿಕೆಟ್ ಸಿಗುವಂತಹ ವಿಶ್ವಾಸ ಖುದ್ದು ಅವರು ವ್ಯಕ್ತಪಡಿಸಿದ್ದಾರೆ. ಸಭೆಯಲ್ಲೂ ಕೂಡ ಆ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಇದೆ. ಯಾಕಂದ್ರೆ ನಾನು ದೆಹಲಿಗೆ ಹೋದಾಗ ರಾಷ್ಟ್ರೀಯ ನಾಯಕರ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಅವರು ನನಗೆ ಆ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಸುಮಲತಾ ಅವರು ಹೇಳಿದ್ದಾರೆ. ಹಾಗಾಗಿ ರಾಷ್ಟ್ರೀಯ ನಾಯಕರ ಭರವಸೆ ಸಿಕ್ಕಿರೋದ್ರಿಂದ ಖಂಡಿತವಾಗ್ಲೂ ಟಿಕೆಟ್ ನನಗೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಸಂಸದೆ ಸುಮಲತಾ ಅವರದ್ದು. ಆ ಭರವಸೆಯ ಕಾರಣಕ್ಕೇನೆ ಟಿಕೆಟ್ ಸಿಗುವಂತಹ ವಿಶ್ವಾಸವನ್ನ ಸಂಸದೆ ಸುಮಲತಾ ಅವರು ವ್ಯಕ್ತಪಡಿಸಿದ್ದಾರೆ. ಪರಿಸ್ಥಿತಿ ಯಾವುದೇ ರೀತಿಯಾಗಿರಲಿ, ಮೈತ್ರಿ ಅಭ್ಯರ್ಥಿಯಾಗಿ ನಾನೇ ಕಣಕ್ಕಿಳಿತೀನಿ, ಹಾಗಾಗಿ ನೀವೆಲ್ಲರೂ ಚುನಾವಣೆಗೆ ಸಿದ್ಧರಾಗಿ ಅನ್ನುವಂತಹ ಸಲಹೆಯನ್ನ, ಸೂಚನೆಯನ್ನ ತಮ್ಮ ಬಳಗಕ್ಕೆ ಸಂಸದೆ ಸುಮಲತಾ ಅವರು ನೀಡಿದ್ದಾರೆ. ಎಲ್ಲೂ ಕೂಡ ನಾನು ಪಕ್ಷೇತರವಾಗಿ ಚುನಾವಣಾ ಅಖಾಡಕ್ಕೆ ಇಳಿತೀನಿ ಅನ್ನುವಂತಹ ಮಾತನ್ನ ಸುಮಲತಾ ಅವರು ಸಭೆಯಲ್ಲಿ ಹೇಳಿಲ್ಲ ಅನ್ನುವಂತಹ ಮಾತು ಕೇಳ್ಬರ್ತಾ ಇದೆ. ಆ ಬಗ್ಗೆ ಅವರು ಮಾತನಾಡ್ತಾ ಇಲ್ಲ, ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ. ಬಟ್ ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರು. ಬಟ್ ನಿನ್ನೆ ನಡೆದಂತಹ ಸಭೆ ಅವರ ಆಪ್ತ ಬಳಗದ ಸಭೆ. ಲಾಸ್ಟ್ ಟೈಮ್ ಅವರು ಚುನಾವಣಾ ಅಖಾಡಕ್ಕಿಳಿದಾಗ ಅವರ ಬೆನ್ನ ಹಿಂದೆ ನಿಂತಹ ಆಪ್ತರೇ ಈ ಬಾರಿ ಪರಿಸ್ಥಿತಿ ಸರಿಯಾಗಿಲ್ಲ, ವಾತಾವರಣ ಭಿನ್ನವಾಗಿದೆ, ಹಾಗಾಗಿ ರಿಸ್ಕ್ ಬೇಡ, ಯಾವುದೇ ಕಾರಣಕ್ಕೂ ಮಂಡ್ಯ ಬಿಜೆಪಿ ಟಿಕೆಟ್ ಅಥವಾ ಮೈತ್ರಿ ಟಿಕೆಟ್ ಏನಿದೆ ಅದನ್ನ ಬಿಟ್ಟು ಕೊಡುವಂತಹ ಕೆಲಸವನ್ನ ಮಾಡಬೇಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.